ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ಮಂತ್ರಾಲಯವನ್ನ ಸುತ್ತಿ ತೋರಿಸ್ತೇನೆ ನಿಮ್ಗೆ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತು ಫ್ಯಾಮಿಲಿ ಸಮೇತ ರಾಯರ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬೈಂತ. ಇವತ್ ನಾವು ಈವ್ನಿಂಗ್ 4 ಗಂಟೆಗೆ ಇಲ್ಲಿ ಬೈಂತ. ಇವತ್ ದೇವಸ್ಥಾನದಲ್ಲಿ ನಾರ್ಮಲ್ ಡೇಸ್ ಗಿಂತ ಜನ ಸ್ವಲ್ಪ ಕಮ್ಮಿ ಇತ್ತು. ರಾಯರನ್ನ ಕಾಮಕ್ಕೆ ಹಾಗೆ ಆಶೀರ್ವಾದ ತಕಂಕೆ ಎಲ್ಲೆಲ್ಲಿಂದೆಲ್ಲ ಬತ್ರ ಜನ ಮಂತ್ರಾಲಯಕ್ಕೆ. ಹಾಗೆ ನಾವಿಲ್ಲಿ ಬಾಪಸರಿಗೆ ಪೂಜೆ ನಡೀತಿತ್ತ. ಹಾಗೆ ಪೂಜೆ ಆತಿದ್ದಂಗೆ ರಥ ಎಳ ಶುರು ಮಾಡ್ತಾರ. ರಾಯರ್ ಯಾವತ್ತು ಕಷ್ಟ ಅಂತ ಬಂದರಿಗೆ ಇಲ್ಲ ಅಂತ ಹೇಳದಿಲ್ಲ, ಏನಾದ್ರೂ ಒಂದ್ ದಾರಿ ತೋರಿಸ್ತಾರ. ಅದಕ್ಕೆ ಜನ ಜಾಸ್ತಿ ನಂಬು ದೇವಸ್ಥಾನದಲ್ಲಿ ಮಂತ್ರಾಲಯ ಕೂಡ ಒಂದ. ಏನು ಇಲ್ದೆ ಇಲ್ಲಿಗೆ ಬಂದು ಸಕ್ಸಸ್ ಆದ್ರ ತುಂಬಾ ಜನ ಸಿಗ್ತಾರ. ಇಲ್ಲೇ ತುಂಬಾ ಜನ ಉದಾಹರಣೆ ಸಿಗುತ್ತೆ ನಿಮ್ಗೆ. ನಿಮ್ ಮನ್ಸ್ ಶುದ್ಧ ಇದ್ರೆ ನೀವ್ ಅನ್ಕೊಳ್ಳೋದಾತ್ತ. ಈಗ ಒಂದು ರಥ ಎಳ ಶುರು ಮಾಡ್ರ. ಇಷ್ಟರೊಳಗೆ ಯಾರು ಮಂತ್ರಾಲಯಕ್ಕೆ ಬರಲ್ಲ, ಈ ವಿಡಿಯೋದ ಮೂಲಕನೇ ನೀವು ಆಶೀರ್ವಾದ ತಗೊಂಡು ನೀವು ಅನ್ಕೊಂಡಾಗ್ಲಿ ಅಂತ. ಬೇರೆ ದಿನ ಏರೆ ಭಕ್ತಾದಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರ್ತಿತ್ತ. ಇವತ್ ಸ್ವಲ್ಪ ಭಕ್ತಾದಿಗಳ ಸಂಖ್ಯೆ ಸ್ವಲ್ಪ ಕಮ್ಮಿ ಇತ್ತ. ಇವತ್ ನಾವು ಬಂದ ದೇವ್ರ ದರ್ಶನ ಆರಾಮಾಗಿ ಮಾಡ್ತ. ಇವತ್ತು ರಾಯರ ದರ್ಶನ ಮಾಡಿ ತುಂಬಾ ಖುಷಿ ಆಯ್ತು ನಂಗೆ. ಮನ್ಸಿಗೆ ಏನೋ ಒಂಥರ ನೆಮ್ಮದಿ ತರ. ಒಂದ್ಸತಿ ಅಲ್ಲ ಎಷ್ಟ್ ಸತಿ ನೋಡಿದ್ರು ಮತ್ತೆ ಮತ್ತೆ ನೋಡ್ಬೇಕಂಬ ಅನ್ಸೋ ಸ್ಥಳ ಇದೆ. ಹಾಗೆ ನೀವು ಕೂಡ ಮಂತ್ರಾಲಯಕ್ಕೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ನೀವು ಇಲ್ಲಿ ಬಂದ್ರೆ ನಿಮ್ಗೆ ಗೊತ್ತಾಗ್ತ ಎಂತ ಫೀಲ್ ಇತ್ತಂತ. ಅದಕ್ಕೇನೆ ಸಾವಿರಾರು ಭಕ್ತಾದಿಗಳು ಪ್ರತಿದಿನ ಇಲ್ಲಿ ಬರ್ತಾರೆ ಮಂತ್ರಾಲಯಕ್ಕೆ. ಈ ವಿಡಿಯೋದಲ್ಲಿ ನನಗೆ ಸಾಧ್ಯವಾದಷ್ಟು ಸುತ್ತಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ನಿಮ್ಗೆ ಮಂತ್ರಾಲಯವನ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಅನ್ಕೊಂತೆ. ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಎಲ್ಲರ ಮೇಲೂ ರಾಯರ ಕೃಪೆ ಆಶೀರ್ವಾದ ಇರ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಹಾಗೆ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.